ಶಿವ ಅಂದ್ಬಿಟ್ಟು ನೆನೆಸ್ಕೊಂಡು ತಿಂಡಿ ತಿನ್ನೋ ಅಂದ್ಬಿಟ್ಟು ಬಂದರೆ ಗೈಸ್ ನೋಡ್ತಿದ್ರೆ ಬಿಸಿಬೇಳೆ ಬಾತು ಕಲರ್ ಮಾತ್ರ ಚೆನ್ನಾಗಿರ್ಬೋದು, ಆದರೆ ಹೆಂಗಿರುತ್ತಾನೆ ನಮ್ಮ ಮೇಲೆ ಒಂದೊಂದು ಪ್ರಯೋಗ ಮಾಡ್ತಿರ್ತಾರೆ. ಒಂದಿನ ಉಪ್ಪು, ಒಂದಿನ ಖಾರ, ಒಂದಿನ ಹುಳಿ. ಇದು ತಿಂದು ನನಗಂತೂ ಬೇಜಾರಾಗ್ಬಿಟ್ಟು ಗೈಸ್ ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಹೇಗೆ ಹಣೆನ ಗಳಿಸ್ತಿರ್ತೀನಿ. ಯಾಕೆ ಆ ಥರ ಈ ಚಿತ್ರಹಿಂಸೆ ಕೊಡ್ತಾರೆ ಗೈಸ್ ನಮ್ಮ ಹಾಸ್ಟೆಲಲ್ಲಿ. ಇದು ನೋಡ್ಕೊಂಡು ಶಿಸ್ತಾಗಿ ರೆಡಿ ಆಗ್ಬಿಟ್ಟು ಕೊಟ್ಟಿರೋ ತಾಳಿನೆಲ್ಲ ಹಾಕ್ಕೊಂಡು ಈಚೆ ಕಡೆ ಬಂದೆ ಗೈಸ್. ಸನ್ಲೈಟ್ ಅಂದರೆ ಸಖತ್ತಾಗಿತ್ತು. ಹಂಗೆ ಕ್ಲಾಸಿಗೆ ಟೈಮ್ ಐತೆ ಅಂದ್ರೆ ಕ್ಲಾಸಿಗೆ ಬಂದರೆ ನಮ್ಮ ಮೈಕ್ಲೆಲ್ಲ ಏನೇನೋ ಮಾಡ್ದು ಕೂತಿದ್ದು. ಹಂಗೆ ಇಲ್ಲೊಬ್ಬ ಏನು ಮಾಡ್ತಿದ್ದ ಅಂದರೆ ಮೊಬೈಲು ಹೀಟ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಲ್ ಮಾಡ್ತಿದ್ದ. ನಿಂಗೆ ಯಾರೆಲ್ಲ ಈ ಥರ ಐಡಿಯಾ ಕೊಟ್ಟವರು ಅಂದ್ಬಿಟ್ಟು ನಾನು ಕೇಳಿದಾಗೆ ಅವನೇ ನಿಮ್ಮ ಲೋಕೇಶ ಅಂದ. ಈ ಐಡಿಯಾನ ಕೊಟ್ಬಿಟ್ಟು ಎಷ್ಟು ಮಟ್ಟಿಗೆ ನೋಡ್ದು ಕುಂತಿದ್ದ ಅಂದರೆ ನಮ್ಮ ಲೋಕೇಶ ಎರ್ಪೈತ ಕಣ್ಣೆಲ್ಲ ಬಿಟ್ಕೊಂಡು ನೋಡ್ದು ಕೂತಿದ್ದ. ಇದೆಲ್ಲ ಮುಗಿಸ್ಕೊಂಡು ಕ್ಲಾಸ್ ಮುಗೀತು ಅಂದ್ಬಿಟ್ಟು ಈಚೆ ಕಡೆ ಬಂದ ನಮ್ಮ ಸಿಯರು ಶಿಸ್ತಾಗಿ ಫೋನ್ ಇಟ್ಕೊಂಡು ಈಚೆ ಕಡೆಯಿಂದ ಏನು ಮಾಡ್ಕೊತಿದ್ದೆ ಅಂದರೆ ನಲ್ಲಿ ಕೂತಿದ್ದ. ಇದೆಲ್ಲ ವೀಡಿಯೋ ಮಾಡೋದು ಅಂದ್ಬಿಟ್ಟು ಮಾಡ್ತಿದ್ರೆ ನಮ್ಮ ಮೈಕೆಲ್ಲ ಹಿಂದಿನ ರೋದನೆ ಕೊಡ್ತಿದ್ದೆ. ಇವತ್ತಿನ ಕತೆ ಇಷ್ಟೇ, ಸಿಗೋ ಮತ್ತೆ ಬಾಯ್ ಗೈಸ್.